नमः सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹೇಗಿರುತ್ತೆ ಈ ದಿನ, ಯಾವ ರೀತಿಯಾದಂಥ ಫಲಗಳು ಲಭ್ಯವಾಗುತ್ತೆ, ಕೂಲಂಕುಷವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಮುಖ್ಯವಾಗಿ ವಿಚಾರಕ್ಕೆ ಬಂದಾಗ ಅಂದರೆ ಪ್ರತಿದಿನ ನಿಮಗೋಸ್ಕರ ಒಂದೊಂದು ಹೊಸ ಹೊಸ ವಿಚಾರಗಳೊಂದಿಗೆ ಬಂದಿದ್ದೇನೆ. ನೀವು ಮಂಗಳವಾರದಿಂದ 11 ಮಂಗಳವಾರದವರೆಗೂ ಕೂಡ, ಅಂದರೆ ಅರ್ಥಾತ್ 11 ದಿನದವರೆಗೂ ಕೂಡ 11 ಬಾರಿ ಈ ಒಂದು ಮಂತ್ರವನ್ನು ಹೇಳ್ತಾ ಬರೋದ್ರಿಂದ ಎಂಥ ಕ್ಲಿಷ್ಟವಾಗಿರ್ತಕ್ಕಂಥ ಸಮಸ್ಯೆಗೂ ಒಂದು ಪರಿಹಾರ ಸಿಗುತ್ತೆ. ಯಾವುದೇ ಆದಂಥ ಕ್ಲಿಷ್ಟ ಪರಿಹಾರಕ್ಕೂ ಕೂಡ ಒಂದು ಪರಿಹಾರ, ಮಾರ್ಗದರ್ಶನ ಅಥವಾ ಆ ಕೆಲಸ ಸಾರ್ಟ್ಔಟ್ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ. ಏನು ಆ ಒಂದು ಸರಳ ವಿಧಾನ ಹೇಗೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ, ನೋಡಿ, ಯಾರು ಮಿಸ್ ಮಾಡಬೇಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಮಂಗಳವಾರ ಈ ದಿನ ದ್ವಿತೀಯ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ವೃದ್ಧಿ ಯೋಗ ಇರತಕ್ಕಂಥ ಸಮಯ, ಬಾಳವ ಹಾಗೆ ಕವಳವ ಕರ್ಣ ಇರತಕ್ಕಂಥದ್ದು. ಚಂದ್ರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3:50 ಸಂಜೆ 5:32 ಯಮಗಂಡ ಕಾಲ ಬೆಳಗ್ಗೆ 9:05 10:46 ಗುಳಿಕ ಕಾಲ ಮಧ್ಯಾಹ್ನ 12:28 2:09 ಹಾಗೆ ಈ ದಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ. ಬೆಳಗ್ಗೆ 8:10 9:06 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 6:18 7:14 ಸ್ನೇಹಿತರೆ, ಚಂದ್ರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ದ್ವಾದಶ ರಾಶಿಗಳಲ್ಲಿ ಯಾವ ಫಲಗಳಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವರಿಗೆ ಕೇವಲ ಮಾತಿನ ವಿಚಾರದಲ್ಲಿ ಹಾಗೆ ಕ್ರಿಯೇಟಿವ್ ವಿಚಾರದಲ್ಲಿ ಲಾಭವನ್ನು ಪಡಿತೀರಿ. ಯಾರಾದರೂ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಥವಾ ಮಾರ್ಕೆಟಿಂಗ್ ಸೆಗ್ಮೆಂಟ್ಸಲ್ಲಿ ಇರತಕ್ಕಂಥ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಕಮಿಷನ್ ಆಧಾರಿತವಾಗಿರತಕ್ಕಂಥ ವ್ಯಕ್ತಿಗಳಿಗೆ ಖಂಡಿತವಾಗಿ ಶುಭದಾಯಕವಾಗ್ತದೆ. ಕೇವಲ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಹೋತ್ ಶನಿವತ್ ರಾಹುವನ್ನ ಹಾಗೆ ಶನಿಯ ಶಾಂತಿಯನ್ನು ಮರಿಬೇಡಿ. ಪ್ರಯತ್ನದಲ್ಲಿ ಗೆಲುವಿದೆ ಈ ದಿನ. ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಲಾಭ ಲಭ್ಯತೆ ಇದೆ, ತೊಂದರೆ ಇಲ್ಲ. ಸ್ನೇಹಿತರ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಒಳ್ಳೆಯದು. ವೃಷಭ ರಾಶಿಯವರ ಫಲಾಫಲ. ವೃಷಭ ರಾಶಿಯವರಿಗೂ ಕೂಡ ಒಂದು ರೀತಿಯಾಗಿ ಅವರು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಹೆಚ್ಚು ಪ್ರತಿಷ್ಠೆಯನ್ನು ತೋರಿಸ್ಕೊಳ್ತಕ್ಕಂಥ ದಿನವಾಗ್ತದೆ. ಬಟ್ ಆದರೂ ಅದು ವರ್ಕೌಟ್ ಆಗ್ತಕ್ಕಂಥದ್ದಿದೆ. ಹಣಕಾಸಿನ ವಿಚಾರದಲ್ಲಿ ಎತ್ತಿದ ಕೈ, ಮ್ಯಾಕ್ಸಿಮಮ್ ಲಾಭ ಬರ್ತದೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ, ಲಾಭವನ್ನು ನೋಡ್ತಕ್ಕಂಥದ್ದು, ವ್ಯಾವಹಾರಿಕವಾಗಿ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಕುಟುಂಬದ ಒಟ್ಟಿಗಿನ ಇನ್ವಾಲ್ವ್ಮೆಂಟ್ ತುಂಬ ಶುಭದಾಯಕವಾಗಿ ಕಾಣುತ್ತೆ. ವ್ಯಾವಹಾರಿಕವಾಗಿ ಕೂಡ ಶುಭದ ದಿನ, ಒಳ್ಳೆಯದಿದೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನದಾಗಿ ಒಂದು ವಿಚಾರ, ಈಗೋಸ್ಟಿಕ್ ನೇಚರ್ನ ಈ ದಿನ ಕಡಿಮೆ ಮಾಡಿ, ಸ್ವಲ್ಪ ಅಹಮ್ಮನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ಉಳಿದ ವರ್ಗದವರೆಗೆ ತೊಗೊಂಡ್ರು ಕೂಡ ಒಂದು ಶುಭದ ಫಲ ಲಭ್ಯವಾಗುತ್ತಿದೆ. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನೀವು ಮ್ಯಾಕ್ಸಿಮಮ್ ಈ ದಿನ ಅದೇ ಥರ ಇರ್ತೀರ. ಚೇಂಜ್ ಆಫ್ ಜಾಬ್ ಮಾಡ್ಕೋಬೇಕು ಅಥವಾ ಎಲ್ಲಾದರೂ ಬೇರೆ ಕಡೆ ಹೋಗಬೇಕು ಅಂತಕ್ಕಂಥ ಮನೋಭಾವತೆ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಬಟ್ ಒನ್ ಥಿಂಗ್, ಮುಖ್ಯವಾಗಿರ್ತಕ್ಕಂಥ ವಿಚಾರ, ಕೆಲಸದ ವಿಚಾರವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತೆ. ಹೊರತುಪಡಿಸಿದ್ರೆ ಮ್ಯಾಕ್ಸಿಮಮ್ ಬಿಸ್ನೆಸ್ ಚೆನ್ನಾಗಿರುತ್ತೆ ಈ ದಿನ. ಕೆಲವೊಂದು ಬಾರಿ
ಹಿರಿಯರೊಟ್ಟಿಗೆ ವಾಗ್ವಾದಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇದೆ. ಮಿಥುನ ರಾಶಿಯವರು ತಕ್ಕಂಥವರು ಸಾಧ್ಯವಾದಷ್ಟು ದುರ್ಗಾ ದೇವತೆಯ ಸ್ತೋತ್ರ ಮಂತ್ರವನ್ನ ಜಪವನ್ನ ಮಾಡ್ತಕ್ಕಂಥದ್ದು ಒಳಿತು. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ? ಸ್ವಲ್ಪ ಎಚ್ಚರ. ಕಟಕ ರಾಶಿಯವರಿಗೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ. ಅನ್ನೋನಾಗಿ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಕ್ಷೇತ್ರ ಫಲದಲ್ಲಿ ಆಗಿರ್ಬೋದು. ಸ್ವಲ್ಪ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ. ಅವಮಾನಗಳನ್ನು ಕೆಲವೊಂದು ಬಾರಿ ಎದುರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದುಬಿಡುತ್ತೆ. ದಿನ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಹೇಳಿ ಓಂ ಶೃಣು ದೇವಿ ಪ್ರವಕ್ಷಾಮಿ ಈ ರೀತಿಯಾದಂಥ ಕವಚ ಮಂತ್ರಗಳು ಸ್ವಲ್ಪ ನಿಮಗೆ ಶುಭದಾಯಕವನ್ನು ತರುತ್ತೆ. ಸ್ವಲ್ಪ ಉದ್ದಿನ ಕಾಳನ್ನು ದಾನ ಮಾಡೋದು ಮರಿಬೇಡಿ. ದಿನ ಸಿಂಹರಾಶಿಯ ಫಲಾಫಲ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥ ವಿಚಾರ. ಹಾಗೆ ಈ ದಿನ ಏನಾದರೂ ಹೇಗಾದರೂ ಬಿಸ್ನೆಸ್ ಯಾವುದಾದ್ರೂ ಮೋಸನೋ ಮತ್ತೊಂದು ಹೇಗಾದರೂ ಮಾಡಿ ನೀವು ಲಾಭಕ್ಕೆ ಹೆಚ್ಚಿನ ಪ್ರಿಯಾರಿಟಿಯನ್ನು ಕೊಡ್ತೀರಿ. ಕೆಲವೊಂದು ಬಾರಿ ಏನಾಗ್ತದೆ, ಈ ಅನ್ನೋನಾಗಿ ನೀವು ಇಲ್ಲಿಗಲ್ ಆಗಿ ವ್ಯವಹಾರಗಳು ಸ್ವಲ್ಪ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಕೆಲಸವಾಗೋದ್ರಿಂದ ಸಿಂಹರಾಶಿಯವರು ಸ್ವಲ್ಪ ಜಾಗರೂಕತೆ, ಸ್ನೇಹಿತರ ಬಗ್ಗೆ ಕೂಡ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಒಳಿತು. ಶಿವನ ಸ್ತೋತ್ರಗಳನ್ನು ಜಪವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಕನ್ಯಾ ರಾಶಿಯವರಿಗೆ ತನ್ನ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಾ, ಜೊತೆಗೆ ಯಾರು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಕೋರ್ಟ್ ಕಚೇರಿ ವಿಚಾರದಲ್ಲೂ ಕೂಡ ಗೆಲುವಿದೆ. ಹೆಸರು ಕೀರ್ತಿ ಪ್ರತಿಷ್ಠೆ, ಕೆಲಸದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜಿಂದ ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಕನ್ಯಾ ರಾಶಿಯವರಿಗೂ ಕೂಡ ಶುಭದ ಕಾಲದಲ್ಲಿ ಒಂದು. ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ? ಸ್ವಲ್ಪ ಮಟ್ಟಿಗೆ ತುಲಾರಾಶಿಯವರು ಸ್ವಲ್ಪ ಕೆಲಸದ ಒತ್ತಡ ಅಥವಾ ಕೆಲಸದ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ. ಚೇಂಜ್ ಆಫ್ ಜಾಬ್ ಮಾಡಬೇಕು ಅಂತ ಮನಸ್ಸು ಬರ್ತದೆ. ಹಾಗೆ ಯಾರು ತುಲಾರಾಶಿಯಲ್ಲಿದ್ದರೋ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಟೀರಿಯಾ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಸ್ವಲ್ಪ ಮಟ್ಟಿಗೆ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಪ್ರಶಸ್ತ. ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಬ್ಯೂಟಿಫುಲ್ ಡೇ. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ದಿನವಾಗ್ತದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗೊಂದಲದ ವಾತಾವರಣ ತುಂಬ ಜಾಸ್ತಿ ಆಗಿಬಿಡ್ತಿದ್ದೀರಾ. ಸುಮ್ಮನೆ ನೆಸಸರಿ ಆಗಿರ್ತಕ್ಕಂಥ ಕೋಪವನ್ನು ಮಾಡ್ಕೊಳ್ತೀರಾ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ವ್ಯಾವಹಾರಿಕ ಕೂಡ ಹಿನ್ನಡೆ ಆಗಿರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ. ಈ ಡಿಪ್ರೆಷನ್ಗೋಸ್ಕರ ಒಂದು ತೆಂಗಿನಕಾಯಿನ ತಲೆಗೆ ನೀವಾಳಿಸ್ಬಿಟ್ಟು ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಧನುರಾಶಿಯವರ ಫಲಾಫಲ ಹೇಗೆ? ಧನುರಾಶಿಯವ್ರಿಗೆ ಈ ದಿನ ಒಳ್ಳೆಯ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ. ಬಿಸ್ನೆಸ್ಸಲ್ಲಿ ಕೂಡ ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಧನುರಾಶಿಯವರಿಗೆ ನಡೆಯುತ್ತೆ. ಸಣ್ಣ ಪ್ರಯಾಣಗಳು ಇರ್ತಕ್ಕಂಥ ದಿನವಾಗ್ತದೆ. ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಕೇವಲ ಮಾತು ಕೂಡ ಈ ದಿನ ಅಷ್ಟೇ ಸೊಫೆಸ್ಟಿಕೇಟೆಡ್ ಮೀನ್ಸ್ ಅಂದರೆ ಒಂದು ರೀತಿಯಾಗಿ ಒಂದು ಕ್ರಿಯೇಟಿವ್ ಫಾಸ್ಟ್ ಇರತಕ್ಕಂಥ ಮಾತುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಕೋಪದಿಂದ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಇದೆ. ಜಾಗರೂಕತೆಯಿಂದ ವರ್ತನೆ ಮಾಡಿದ್ರೆ ಸಾಕು. ಈ ದಿನ ಏನು ಮಾಡೋದು ಬೇಡ, ಚೆನ್ನಾಗಿರುತ್ತೆ. ಮಕರ ರಾಶಿಯವರ ಫಲಾಫಲ ಹೇಗೆ? ಸೊ ಮಕರ ರಾಶಿಯವರು ನೋಡಿ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಈ ಊಟೋಪಚಾರಗಳನ್ನು ಸರಿಯಾದಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಕಾಲದಲ್ಲಿ ಈ ದಿನ ಮಾಡಿಕೊಳ್ಳಿ. ಅನ್ನೆಸಸರಿಯಾಗಿ ಜಂಕ್ ಫುಡ್ಸನ್ನು ಮಕರ ರಾಶಿಯವರು ಸ್ವಲ್ಪ ಕಡಿಮೆ ಮಾಡಿ. ಅಡಿಕ್ಟಿವ್ ನೇಚರ್ ಇದ್ರೂ ಕಡಿಮೆ ಮಾಡಿ, ಇಲ್ಲಾಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ. ಮಾತುಗಳ ಮೇಲೆ ಕೂಡ ನಿಗಾ ಇಡ್ತಕ್ಕಂಥದ್ದು ಅಷ್ಟೇ ಅವಶ್ಯಕ. ಬಾಯಿಗೆ ಬಂದಾಗ ಮಾತಾಡ್ಬಿಡ್ತೀರಾ ಮಕರ ರಾಶಿಯವರು. ಈ ದಿನ ಸ್ವಲ್ಪ ಎಚ್ಚರ. ಕುಟುಂಬದೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ. ದಿನ ಸ್ವಲ್ಪ ಶುಭದಾಯಕವಾಗುತ್ತೆ. ನೀವು ಕೂಡ ದುರ್ಗಾ ಆರಾಧನೆ, ದುರ್ಗಾ ಮಂತ್ರಗಳು ಸ್ವಲ್ಪ ಶುಭದಾಯಕ. ಕುಂಭರಾಶಿಯ ಫಲಾಫಲ ತುಂಬ ವಿಪರೀತ ಕೋಪ ಇರುತ್ತೆ, ಬಟ್ ನಾಲೆಡ್ಜ್ ಇಸ್ ಸೋ ಗುಡ್. ತುಂಬ ನಾಲೆಡ್ಜ್ ಇರತಕ್ಕಂಥ ದಿನ. ಕೇವಲ ಬುದ್ಧಿಶಕ್ತಿಯನ್ನು ಆಧಾರವಾಗಿಟ್ಕೊಂಡೇ ಕೆಲಸಗಳನ್ನು ಮಾಡ್ತೀರಾ. ಕೆಲವು ವಿಚಾರಗಳನ್ನು ತಗೊಂಡಾಗ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ. ಆದಷ್ಟು ಕೂಡ ಸ್ವಾರ್ಥಿಗಳಾಗೋದು ಬೇಡ. ಈ ದಿನ ಪೊಸೆಸಿವ್ನೆಸ್ ಜಾಸ್ತಿ ಇರ್ತದೆ ಸಂಗಾತಿಯ ಬಗ್ಗೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ.
ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕ ಲಾಭ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಕುಂಭರಾಶಿಯವರು ಕೂಡ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ವಿಶೇಷ. ಕೊನೆಯದಾಗಿ ಮೀನರಾಶಿ, ಸ್ವಲ್ಪ ಮೀನರಾಶಿಗೆ ನಷ್ಟದ ದಿನ, ವ್ಯಾವಹಾರಿಕವಾಗಿ ನಷ್ಟ ಆಗ್ತದೆ. ಕೆಲವೊಂದು ತಪ್ಪು ನಿರ್ಧಾರಗಳು ನಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ. ಜೊತೆಗೆ ಮೈಂಡ್ ಕೂಡ ತುಂಬ ಡಿಸ್ಟರ್ಬೆನ್ಸ್ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ. ನೀವು ಕೂಡ ಒಂದು ಕಾಯನ್ನು ನೀವು ಆಳಿಸ್ಕೊಂಡು ನದಿಗೆ ಅಥವಾ ನೀರು ಇರ್ತಕ್ಕಂಥ ಪ್ರದೇಶಗಳಿಗೆ ಅದರ ವಿಸರ್ಜನೆಯನ್ನು ಮಾಡಿ, ಅಥವಾ ಉದ್ದಿನ ಕಾಳನ್ನು ದಾನ ಮಾಡಿ, ಸ್ವಲ್ಪ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇದನ್ನು ಮೀನರಾಶಿಯವರೆಗೂ ಒಳಿತು. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯ ವಿಚಾರ ಈ ದಿನದ ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನೋಡಿ, ಭಾಳ ಮುಖ್ಯವಾಗಿ ಅನೇಕ ಬಾಧೆಗಳಿದ್ದರೆ, ಯಾವುದೇ ಕೆಲಸದಲ್ಲಿ ಅಡೆತಡೆಗಳಿದ್ದರೆ, ಅಥವಾ ಗುರುಗಳೇ ನಾನು ಗುರಿಯನ್ನು ಸಾಧಿಸಬೇಕು ಅಂತಕ್ಕಂಥವ್ರಾಗಿರ್ಬೋದು, ಯಾವುದೇ ಸಮಸ್ಯೆಗೆ ಒಂದು ಪರಿಹಾರ ಮಂಗಳವಾರ ಅಂದರೆ ಇವತ್ತಿಂದ ಪ್ರಾರಂಭ ಮಾಡ್ಬೋದು. ಮಂಗಳವಾರದಿಂದ 11 ದಿನಗಳ ಕಾಲ 11 ಬಾರಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಯಾವುದೇ ಕಾರ್ಯಗಳಾಗಿರ್ಬೋದು, ಸಂಕಲ್ಪ ಸಹಿತವಾಗಿ ನಿಮ್ಮ ಸ್ವಾಭಾವಿಕವಾಗಿರ್ತಕ್ಕಂಥ ಕಾರ್ಯಗಳು 100% ಜಯವನ್ನು ಕೊಡುತ್ತೆ. ಸಂಕಲ್ಪ ಸಹಿತವಾಗಿ ಪ್ರತಿದಿನ 11 ದಿನದವರೆಗೂ ಕೂಡ 11 ಬಾರಿ ಹನುಮಾನ್ ಚಾಲೀಸವನ್ನು ಓದಬೇಕು. ಇದು ನಿಮ್ಮ ಕಾರ್ಯಗಳಲ್ಲಿ ಖಂಡಿತವಾಗಿ ಯಶಸ್ಸನ್ನು ಕೊಡುತ್ತೆ, ಹಾಗೆ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.